ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಈ ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ದೀರಿ, ನಾನೊಂದು ಅತಿಥಿಗಳ ಸಂದರ್ಶನಕ್ಕೆ ಹೋಗುವಂತಹ ವಿಡಿಯೋವನ್ನು ಹಾಕಿದ್ದೆ. ಹೆಚ್ಚಿನವರಿಗೆ ಯಾರು ಅತಿಥಿಗಳು ಏನು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳಿತ್ತು. ಅವರೇ ನಮ್ಮ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯ ಯಕ್ಷಗಾನ ಹಿಮ್ಮೇಳ ವಾದಕರಾಗಿರುವಂತಹ ಶ್ರೀಯುತ ಲಕ್ಷ್ಮೀಶ ಅಮ್ಮಣ್ಣಾಯರ ಮನೆಗೆ ನಾನು ಹೋಗಿರುವಂಥದ್ದು. ಅವರು ಮೂಲತಃ ಇಳಂತಿಲದ ಹತ್ತಿರ ಪ್ರಸ್ತುತ ಇರುವ ಉಪ್ಪಿನಂಗಡಿ ಸಮೀಪ ಇಳಂತಿಲ ಅಂತ ಹೇಳುವಂತಹ ಜಾಗದಲ್ಲಿರುವಂಥದ್ದು. ಇದು ಅವರ ಮನೆಯ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಿ. ನಾನು ಅವರ ಮನೆಗೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳುವಾಗ ಪ್ರೀತಿಯಿಂದಲೇ ಒಪ್ಪಿಕೊಂಡು, ಆರಂಭದಲ್ಲಿ ಒಂದೆರಡು ಬಾರಿ ಆಗಲಿಲ್ಲ, ಮತ್ತೆ ಪ್ರೀತಿಯಿಂದಲೇ ಒಪ್ಪಿಕೊಂಡು. ನೋಡಿ, ಇದೇ ಅವರ ಮನೆಯ ಲಕ್ಷ್ಮೀಶ ಅಮ್ಮಣ್ಣಾಯರು, ಅಂದರೆ ದಿನೇಶ್ ಅಮ್ಮಣ್ಣಾಯರು, ದಿವಂಗತ ದಿನೇಶ್ ಅಮ್ಮಣ್ಣಾಯರ ಸಹೋದರನಾಗ್ತಾರೆ. ಅಂದರೆ ಚಿಕ್ಕಮ್ಮ ಈ ರೀತಿ, ಅಂದರೆ ಸ್ವಂತ ಅಣ್ಣ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು. ಇದು ಅವರ ಸುಂದರವಾಗಿರುವಂತಹ ಒಂದು ಮನೆಯ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಿ. 25ಕ್ಕಿಂತಲೂ ಅಧಿಕ ವರ್ಷಗಳ ಕಾಲ ಮೇಳ ತಿರುಗಾಟ ಮಾಡಿದಂತಹ ಅಪಾರ ಅನುಭವಿ ಅಂತ ಹೇಳಬಹುದು. ಜೊತೆಗೆ ಒಂದು ಒಳ್ಳೆಯ ಕೃಷಿಕರಾಗಿ ಕೂಡ ಗುರುತಿಸಿಕೊಂಡಂಥವರು ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಅಡಿಕೆ ತೆಗೆಯುವಂತಹ ಮಿಷಿನ್, ಇದು ಅವರೇ ಕ್ರಿಯೇಟ್ ಮಾಡಿರೋದು ಅಂತ ಹೇಳಿದರು. ಇದರಲ್ಲಿ ಅಡಿಕೆ ನಾವೇ ಕೂತ್ಕೊಂಡು ಸಿಂಪಲ್ಲಾಗಿ, ಅದು ಮತ್ತೆ ಮುಂದೆ ವಿಡಿಯೋದಲ್ಲಿ ಬರುತ್ತೆ ನೋಡಿ, ಇದೆಲ್ಲ ಅವರೇ ತಯಾರು ಮಾಡಿರುವಂಥದ್ದು. ಇದು ಅವರದೊಂದು ಮನೆ. ಮತ್ತು ಇನ್ನೊಂದು ವಿಚಾರ ಏನು ಹೇಳಿದರೆ, ಅವರೇ ಕೃಷಿಕರಾಗಿರೋದ್ರಿಂದ ನೋಡಿ, ಈ ಅಡಿಕೆ ಒಣಗಿಸುವಂತಹ ಈ ಒಂದು ಪದ್ಧತಿ ಏನಿದೆ, ನಾರ್ಮಲಾಗಿ ನಾವು ಪ್ಲಾಸ್ಟಿಕ್ ಹಾಕಿ ಒಣಗಿಸ್ತೇವೆ. ಇದು ಈ ರೀತಿ ಒಂದು ಸ್ಟೆಪ್ ಎಲ್ಲ ಮಾಡಿ, ಈ ರೀತಿ ಅವರದ್ದೇ ಪ್ಲ್ಯಾನಿಂಗ್ ಅಂತೆ. 10 ವರ್ಷದ ಹಿಂದೆಯೇ ಇದನ್ನು ಅವರ ಸ್ವತಃ ರಚನೆ ಮಾಡಿದ್ದಾರಂತೆ. ನೋಡಿ, ಅಡಿಕೆ ಕೆಳಗಡೆಯೂ ಹಾಕಬಾರ್ದು, ಮಿಡ್ಲಲ್ಲಿ ಕೂಡ ಮತ್ತು ಮೇಲ್ಗಡೆ ಕೂಡ ಅಡಿಕೆಯನ್ನು ಒಣಗಿಸುವಂತಹ, ಮಳೆ ಬಂದರೂ ಏನು ಸಮಸ್ಯೆ ಆಗದಿರುವಂಥದ್ದು. ಮತ್ತು ಇದು ಅಡಿಕೆ ಸುಳಿದಂತಹ ಅಡಿಕೆಯ ಧೂಳನ್ನು ಬೇರ್ಪಡಿಸುವಂಥದ್ದು ಅಂತ ಹೇಳಿ, ಇದೆಲ್ಲ ಅವರದ್ದೇ ಪ್ಲ್ಯಾನಿಂಗ್ ಅಂತೆ. ಮತ್ತು ಅವರು ಈ ಸೋಫಾ ಸೆಟ್ ಆಗಿರ್ಬೋದು ಇತ್ಯಾದಿಗಳನ್ನು ಕೂಡ ಅವರು ತಯಾರು ಮಾಡ್ತಾರೆ ಅಂತ ಹೇಳಿದರು. ಸೊ ಇದು ಇವರದು ಲಕ್ಷ್ಮೀಶ ಅಮ್ಮಣ್ಣಾಯರ ಒಂದಷ್ಟು ವಿಚಾರಗಳು. ನೋಡಿ, ಇದು ಅಡಿಕೆ ಸುಳಿಯುವಂಥದ್ದನ್ನು ವಿಡಿಯೋ ಮುಖಾಂತರವೇ ತೋರಿಸಿದರು. ನೋಡಿ, ಒಂದು ಅಡಿಕೆಯಲ್ಲಿ ಇಡುವಂಥದ್ದು, ಅದಕ್ಕೆ ಪುಷ್ ಮಾಡಿ ಸುಲಭವಾಗಿ ಅಡಿಕೆಯನ್ನು ತೆಗಿತೇವೆ. ತದನಂತರ ಅದು ಅಲ್ಲಿಂದಲೇ ಹೋಗಿ ಕೆಳಗಡೆ ಬುಟ್ಟಿಗೆ ಬೀಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರೇ ಓನಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಅಂತ ಹೇಳಿದರು ನನ್ನ ಹತ್ರ. ಸೊ ಗೊತ್ತಾ ನಿಮಗೆ, ಯಾರಿಗಾದರೂ ಇದರ ಅಗತ್ಯತೆ ಇದ್ದರೆ, ಆರ್ಡರ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ನಾನು ಮತ್ತೆ ನಿಮಗೆ ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇದು ಅವರು ತಯಾರು ಮಾಡಿರುವಂಥದ್ದು. ನೋಡಿ, ಎಟ್ ಎ ಟೈಮ್ ಒಂದು 4-5 ಜನ ಕೂತು ಅಡಿಕೆಯನ್ನು ಸುಳಿಬಹುದು ಸಿಂಪಲ್ಲಾಗಿ, ಏನು ಆಯಾಸ ಇಲ್ಲ ಅಂತ ಹೇಳಿ. ನೋಡಿ, ಇಲ್ಲಿ ಸುಳಿದಂತಹ ಅಡಿಕೆ ನೇರವಾಗಿ ನೋಡಿ ಅಲ್ಲಿ ಬುಟ್ಟಿಗೆ ಬಂದು ಬೀಳುವಂತಹ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಒಳ್ಳೆಯ ಕೃಷಿಕರಾಗಿರುವಂಥವರು. ಇವೆಲ್ಲ ಅವರ ಸಂದರ್ಶನದ ವಿಚಾರಗಳನ್ನು 4-5 ಭಾಗವಾಗಿ ನೀವು ನೋಡ್ಬೋದು. ಸಂದರ್ಶನದಲ್ಲಿ ಒಳ್ಳೆ ರೀತಿಯ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ನೋಡಿ, ಇದವರ ಮನೆಯ ಚಿತ್ರಣ. ಸುಂದರವಾಗಿರುವಂತಹ ಮನೆ ಇದು. ಅವರ ಮಗ ಇದ್ದಾರೆ, ಇನ್ನು ಸೊಸೆ ಇದ್ದಾರೆ, ಮತ್ತು ಅವರ ಮಿಸ್ಸಸ್ ಎಲ್ಲ ಇದ್ದಾರೆ. ನಮ್ಮನ್ನು ಸಂದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪ್ರೀತಿಯಿಂದಲೇ ಸತ್ಕರಿಸಿದರು, ಟ್ರೀಟ್ ಮಾಡಿದರು. ಬಹಳ ಸಂತೋಷ ಆಯಿತು. ಒಂದಷ್ಟು ಮನೆಯ ಒಳಗಡೆ ಸ್ಮರಣಿಕೆಗಳಾಗಿರ್ಬೋದು ಇತ್ಯಾದಿಗಳೆಲ್ಲವೂ ಕೂಡ ಇತ್ತು. ಇದು ಮನೆಯ ಒಳಗಡೆ ಇರುವಂತಹ ಚಿತ್ರಣ. ಆಲ್ರೆಡಿ ನನ್ನದು ಸಂದರ್ಶನದ ಭಾಗ ಅನ್ನುವಂಥದ್ದು ಮುಗಿದಿತ್ತು, ಸಂದರ್ಶನ ಆಗಿತ್ತು. ಆದ ನಂತರ ಈ ಮನೆಯ ಚಿತ್ರಣವನ್ನು ನಾನು
ಮಾಡಿರುವಂಥದ್ದು. ನೋಡಿ, ಒಂದಷ್ಟು ಸ್ಮರಣಿಕೆಗಳು, ಶೀಲ್ಡ್ಗಳು ಎಲ್ಲವೂ ಕೂಡ ಇದೆ. ಸೋಫಾ ಸೆಟ್ ಇದರಲ್ಲಿ ಕೆಲವು ಅವರೇ ತಯಾರು ಮಾಡಿರುವಂಥದ್ದು ಕೂಡ ಇದೆಯಂತೆ. ನೋಡಿ, ಕೆಂಪಿದೆಲ್ಲ ಉಂಟಲ್ಲ, ಇದನ್ನು ಅವರೇ ಮನೆಯಲ್ಲಿ ಮಾಡಿರುವಂಥದ್ದಂತೆ. ಇದು ದೇವರ ಕೋಣೆಯ ಒಂದು ನೋಟ. ಇನ್ನು ಮೇಲ್ಗಡೆ ಫಸ್ಟ್ ಫ್ಲೋರ್ ಹತ್ರ ಅಲ್ಲಿಯ ಕೂಡ ಚಿತ್ರಣವನ್ನು, ಅಲ್ಲಿ ಕೂಡ ಒಂದಷ್ಟು ಅವರ ಏನು ಪ್ರಮಾಣ ಪತ್ರಗಳಿದೆ, ಅವರಿಗೆ ಸನ್ಮಾನ ಪತ್ರಗಳಿದೆ, ಅದನ್ನು ಕೂಡ ತೋರಿಸ್ತೇನೆ. ವಿಡಿಯೋದಲ್ಲಿ ಬರುತ್ತೆ ಮುಂದೆ ನೋಡಿ. ನೋಡಿ, ಇದು ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಕೆಳಗಡೆ ನೋಡುವಾಗ ಹೇಗೆ ಚಿತ್ರಣ ಕಾಣುತ್ತದೆ. ಎಲ್ಲ ಕಡೆ ಗ್ರೀನರಿ ಆಗಿದೆ. ನೋಡಿ, ಈ ರೀತಿ ಚಿತ್ರಣ, ಇದೆಲ್ಲವೂ ಅವರಿಗೆ ಸಂಬಂಧಪಟ್ಟಿರುವಂಥ ತೋಟದ್ದು ಚಿತ್ರಣವನ್ನು ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ರೂಮ್ಸ್ ಇಲ್ಲ, ದೊಡ್ಡ ಹಾಲಿನ ಹಾಗೆ ಮಾಡಿದ್ದಾರೆ ಅವರೊಂದು. ಕೆಲವೊಮ್ಮೆ ಕ್ಲಾಸ್ ಎಲ್ಲ ಕೊಡ್ತಾ ಇದ್ರಂತೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಇಲ್ಲಿ ವಿಚಾರಗಳು ನೋಡಿ, ಇದು ಅವರಿಗೆ ಸಿಕ್ಕಂತಹ ಸನ್ಮಾನ ಪತ್ರಗಳ ಒಂದಷ್ಟು ಸನ್ಮಾನ ಪತ್ರಗಳು, ಲಕ್ಷ್ಮೀಶ್ ಅಮ್ಮನ್ ಅಂತ ಹೇಳಿ ನೋಡಿ, ಅವರಿಗೆ ಸಿಕ್ಕಂತಹ ಸನ್ಮಾನ ಪತ್ರಗಳು. ಶ್ವೇತ ಮದ್ದಳೆಗಾರ ಆಗಿರುವಂತಹ ಕೃಷ್ಣ ಪ್ರಕಾಶ್ ಉಳಿತಾರೆ ಯಾರಿದ್ದಾರೆ, ಅವರು ಇವರ ಅಳಿಯ, ಅಂದರೆ ಇವರ ಮಗಳ ಗಂಡ ಆಗ್ತಾರೆ. ಇದೆಲ್ಲವೂ ಅವರಿಗೆ ದೊರಕಿರುವಂತಹ ಸನ್ಮಾನ ಪತ್ರಗಳು ಅಂತ ಹೇಳ್ಬೋದು. ನೋಡಿ, ಶ್ರೀಧರಾಯಣ ಅಂತೇಳಿ ಕುಬರ್ಮೂರವರ ಒಂದು ಕಾರ್ಯಕ್ರಮ ಆಗಿತ್ತು, ಅದರಲ್ಲಿ ಕೂಡ ಇವರಿಗೆ ಸನ್ಮಾನ ಅನ್ನುವಂಥದ್ದು ಲಭ್ಯ ಆಗಿದೆ. ಬಹಳಷ್ಟು ಸನ್ಮಾನ ಪತ್ರಗಳು ಎಲ್ಲವೂ ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ಒಂದು ಹಿರಿಯ ಮದ್ದಳೆಗಾರರ ಸಂದರ್ಶನ ಮಾಡಿರೋ ನನಗೆ ಬಹಳಷ್ಟು ಸಂತೋಷ ಅಂತ ಹೇಳಿ ಅನಿಸಿಕೊಂಡಿದೆ. ನಮ್ಮ ವಾಹಿನಿ ಕೂಡ ಹಾಗೆ ಹಿರಿಯ ಯಕ್ಷಗಾನ ಕಲಾವಿದರಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದವರದ್ದು ಸಂದರ್ಶನ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಹಾಗಾಗಿ ಪಾಪ ಪ್ರೀತಿಯಿಂದ ಒಪ್ಪಿಕೊಂಡು ನಮಗೆ ಸಂದರ್ಶನವನ್ನು ನೀಡಿದಂತಹ ಲಕ್ಷ್ಮೀಶ್ ಅಮ್ಮಣ್ಣರಿಗೆ ಧನ್ಯವಾದವನ್ನು ಸಲ್ಲಿಸಲೇಬೇಕು. ಸಂದರ್ಶನದ ಭಾಗ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಸರಿಸುಮಾರು 4-5 ಭಾಗದಲ್ಲಿರಬಹುದು. ಎಲ್ಲರೂ ಯಾರು ವೀಕ್ಷಕರು ನೋಡ್ತಾ ಇದ್ದೀರಿ, ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟನ್ನು ಮಾಡಿ ಅಂತ ಹೇಳುತ್ತೇವೆ. ಇದು ಮನೆಯ ಚಿತ್ರಣದ ಒಂದು ನೋಟ. ಸೊ ಇದು ಇವತ್ತಿನ ಈ ಒಂದು ಶ್ರೀಯುತ ಲಕ್ಷ್ಮೀಶ್ ಅಮ್ಮಣ್ಣರ ಮನೆಯ ಚಿತ್ರ ನಿಮಗೆ ಇಷ್ಟ ಆಗಿದ್ದೆ ಅಂತ ಹೇಳಿ ಅಂದುಕೊಳ್ತೇನೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಅವರ ಸಂದರ್ಶನ ವಿಡಿಯೋಗಳನ್ನು ನಾವೇನು ಮಾಡ್ತೇವೆ ಅದನ್ನು ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೂ ಒಂದು ಪ್ರೋತ್ಸಾಹವನ್ನು ನೀಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಮುಂದಿನ ಭಾಗದಲ್ಲಿ ಇವರ ಸಂದರ್ಶನದ ಭಾಗಗಳನ್ನು ಒಂದೊಂದು ಎಪಿಸೋಡ್ ಹಾಗೆ ಹಾಕ್ತೇನೆ ಅಂತ ಹೇಳುತ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಅಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಖಂಡಿತವಾಗಿಯೂ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ನಮಸ್ತೆ, ಬಾಯ್.